ಏನಾಗಿದೆ ನಮ್ಮ ಹೀರೋಗೆ ಲವ್ ಸೀನ್ಸು ಹೀರೋಯಿನ್ನು ಬಹಳ ಆಕ್ಟಿವ್ ಇದೆ. ಸ್ಮೈಲಿಂಗ್ ಯಾಕಂದ್ರೆ ನಮ್ಮ ಹುಡುಗ ಇನ್ನೂ ಸ್ವಲ್ಪ ಅಲ್ವಾ ಲವ್ ಸೀನ್ಸ್ ಅಲ್ಲಿ ಭಯ ಕೊಡ್ತೀಯಪ್ಪ ಭಯ ಪಟ್ರೆ ಆಗೋದಿಲ್ಲಪ್ಪ ಹೇಳಿಗೆ ಅಲ್ಲಪ್ಪ ಫಿಲಮ್ ಫಸ್ಟ್ ಕ್ಲಾಸಾಗಿ ಮಾಡ್ತಿಲ್ಲ, ಸ್ಟೆಪ್ ಆಗ್ತಿದ್ದಾನೆ, ಎಲ್ಲ ಆಗ್ತಿದ್ದಾನೆ, ಚೆನ್ನಾಗಿ ನನಗೆ ತಿಳಿದ ಮಟ್ಟಿಗೆ ಸ್ವಲ್ಪ ಈ ಲವ್ ಸೀನ್ಸ್ ಅಲ್ಲಿ ಸ್ವಲ್ಪ ಸ್ಮೈಲ್ ಇದ್ರೆ ನಂಬರ್ 1 ಹೀರೋ ಆಯ್ತೀಯ. ಒಳ್ಳೆದೆಲ್ಲ ನಮಗೂ ಯಾವ್ದಾರು ಇರ್ತದೆ ಪಾರ್ಟ್ ಗಿಟ್ ಕೊಟ್ಟರೆ ಸ್ವಲ್ಪ ಎಲ್ಲ ಮಾಡ್ತೀನಪ್ಪ. ನಮ್ಮ ನೀವು ಕಾಸು ಕೊಡ್ತೀವಿ, ಕಾಸು ಕೇಳೋದಿಲ್ಲ ಅಂದ್ರೆ ಯಾರು ಪಾತ್ರ ಮಾಡ್ತಾ ಇರ್ತಾರೆ ಅಲ್ಲ ಅವ್ರಿಗೆ ಅವಕಾಶ ತಪ್ಪಾರ್ಥ. ನಾನು ನಮ್ಮ ಫ್ರೆಂಡ್ ಕುಮಾರ್ ಅಂತ ಪಾಪ ಈ ಕೋವಿಡ್ ಅಲ್ಲಿ ತೀರೋಗಿದ್ದ, ಅವನಿದ್ದಲ್ಲಿ ಅವನು 2 ಫಿಲಮಲ್ಲೂ ನನಗೆ ಒಂದು ಚಾನ್ಸ್ ಕೊಟ್ಟಿದ್ರು, ಎರಡು ಇದರಲ್ಲೂ ಪಾರ್ಟ್ ಮಾಡಿದ್ದೇನೆ. ಬಟ್ ಅದೇ ಕಸಬು ಇರ್ತಕ್ಕಂಥವ್ರಿಗೆ ಅದೇ ಇದರಿಗೆ ಅನ್ಯಾಯ ಆಗಬಾರ್ದು. ನಾವು ಸುಮ್ಮನೆ ಹಿಂಗೆ ಬಂದು ಹೋಗೋದ್ರಲ್ಲಿ ನಿನ್ನಿದ್ರಲ್ಲಿ ಸ್ವಲ್ಪ ಲವ್ ಸೀನ್ಸ್ ಕೊಡ್ಬೇಡಪ್ಪ, ಬೇರೆ ಯಾವ್ದಾದ್ರು ಒಳ್ಳೆ ಪಿಕ್ಚರ್ ನನ್ನ ಪ್ರಕಾರ ಚೆನ್ನಾಗಿ ಗೊತ್ತಾಗಿದೆ. ಒಳ್ಳೆ ಸೀನ್ರಿನೂ ಕೂಡ ಸೀನ್ರಿ ಇನ್ನೂ ಸ್ವಲ್ಪ ಗೊತ್ತೀನಿ, ಸೀನ್ರಿನೂ ಚೆನ್ನಾಗಿದೆ, ಒಳ್ಳೇದಾಗಲಿ. ಥ್ಯಾಂಕ್ ಯು. ನಮ್ಮ ಸಿನಿಮಾದ ನಾಯಕ ಪ್ರತಾಪ್ ಅವರು ಅವ್ರ ಬಗ್ಗೆ ಮಾತಾಡಬೇಕು. ಇದು ನಮ್ಮದು ಫಸ್ಟ್ ಸಿನಿಮಾ, ಬಟ್ ದಿ ಬೆಸ್ಟ್ ಅನ್ನೋ ಥರ ಒಂದು ಇವೆಂಟ್ನ ಅರೇಂಜ್ ಮಾಡ್ಕೊಂಡಿದ್ದಾರೆ. ನಿಜವಾದ ಖುಷಿ ಆಯಿತು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ಥರದ್ದು ಒಂದು ಇವೆಂಟ್ನ ಮಾಡಿಕೊಟ್ರು, ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವ್ರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನವೀನ್ ಸಾರು, ಆಮೇಲೆ ನಮ್ಮ ಪ್ರತಾಪ್ ಅವ್ರ ತಂದೆ ತಾಯಿ, ಅವರ ಆಶೀರ್ವಾದನೂ ಈ ಸಿನಿಮಾ ಮೇಲೆ ಇರಬೇಕು ಅಂತ ಕೇಳ್ಕೊಳ್ತೀನಿ. ಇನ್ನು ನಮ್ಮ ನಾಯಕ ನಟರು ಮಾತಾಡ್ತೀನಿ. ಇದು ನನ್ನ 2ನೇ ಪ್ರೆಸ್ ಮೀಟು. ಮೊದಲನೇ ಪ್ರೆಸ್ ಮೀಟ್ ನಾನು ಹೇಳಿದ್ದೆ, ನಾನು ಅಷ್ಟಾಗಿ ಎಲ್ಲೂ ಮಾತಾಡಿಲ್ಲ. ಏನಾದರೂ ಲೋಪದೋಷ ಕಂಡು ಬಂದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿದ್ದೆ. ಇವಾಗ ಒಂದು ಸ್ವಲ್ಪ ಅಂದರೆ ಅಷ್ಟು ಇಲ್ಲ, ನೀವೇನಾದರೂ ಕೇಳೋದಿದ್ರೆ ನನ್ನ ಕೇಳ್ಬೋದು. ಸಿನಿಮಾ ಯಾವ ಹಂತದಲ್ಲಿದೆ ಅಂತೀವಿ ಸರ್? ಎಲ್ಲ ಫುಲ್ಲು ಕೊನೆಯ ಹಂತದಲ್ಲಿದೆ. ಫೆಬ್ರವರಿಗೆ ರಿಲೀಸ್ ಮಾಡೋಂಥ ಪ್ಲ್ಯಾನ್ ಮಾಡ್ಕೊತಾ ಇದ್ದೀವಿ ಸರ್. ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗಿದಿದೆ. ಸೆನ್ಸರಿಂದ ಬಂದಿದ ತಕ್ಷಣ ಪ್ಲ್ಯಾನ್ ಮಾಡಿಕೊಂಡು ನೀಟಾಗಿ ಫೆಬ್ರವರಿ ಲಾಂಚ್ ಮಾಡ್ತೀವಿ ಸರ್. ಯಾವ ಥರದ ಸಿನಿಮಾ, ಯಾವ ಝೋನರ್ ಸಿನಿಮಾ, ಎಷ್ಟು ಡ್ಯೂರೇಷನ್ ಇದೆ ಸರ್? ಇದು ಬಂದು ಆಕ್ಷನ್ ಕ್ರೈಮ್ ಬೇಸ್ ಮೇಲೆ ಹೋಗುತ್ತೆ ಈ ಕಾನ್ಸೆಪ್ಟು. ಈ ಸಾಂಗ್ ಕಂಪೋಸ್ ಮಾಡಿರೋದು ಬಂದು ಶ್ರೀಹರಿ ಅಂದ್ಬಿಟ್ಟು. ಟೋಟಲ್ ಈ ಸಿನಿಮಾಗೆ 3 ಜನ ಮ್ಯೂಸಿಕ್ ಡೈರೆಕ್ಟ್ರು, 3 ಜನ ಮ್ಯೂಸಿಕ್ ಡೈರೆಕ್ಟ್ರು ಒಂದೊಂದು ಸಾಂಗ್ನ ಕಂಪೋಸ್ ಮಾಡಿದ್ದಾರೆ. ಇದು ಫಸ್ಟ್ ಸಾಂಗ್ ಮನದಾಸುರ ಅಂತ ರಾಜ್ಬೋಧೂರ್ ಸರ್ ಬರೆದಿದ್ದಾರೆ, ಉಳಿಬೇಟೆ ಸಿನಿಮಾದ ನಿರ್ದೇಶಕರವರು. ಅದಾದಮೇಲೆ ಇದನ್ನು ಆಡಿರೋದು ಸಂತೋಷ್ ಅಂತ, ಅಂದರೆ ಅವರು ಮ್ಯೂಸಿಕ್ ಡೈರೆಕ್ಟ್ರು, ಅವರೇ ಸಿಂಗರ್ ಆಡಿರೋದು. ಅವ್ರದ್ದು ಮೊದಲನೇ ಸಿನಿಮಾ, ಅವ್ರನ್ನೇ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣ ಸರ್ ಏನಿಲ್ಲ, ಅವರು ಫಸ್ಟು ಬಂದು ಭೇಟಿಯಾದಾಗ ನಮಗೆ ಇಷ್ಟ ಆಗಿದೆ ಏನಂದರೆ ಅವ್ರ ಡೆಡಿಕೇಶನು. ಅದಾದಮೇಲೆ ಅವರು ನಾನು ಈ ಥರ BBMP ಬೇರೆ ಕೆಲಸ ಮಾಡ್ತಾ ಇದ್ದೀನಿ ಅಂದಾಗ ನನಗೆ ಒಂದ್ಸಲ ಶಾಕ್ ಆಯಿತು. ಯಾಕೆ ಈ ಥರ ಆಸೆ ಇಟ್ಕೊಂಡಿಲ್ಲ ಅಂದಾಗ ಅವರು ಸಣ್ಣಪುಟ್ಟ ಡ್ರಾಮಾಗಳು ನಾನು ಮಾಡಿದ್ದೀನಿ ಅಂತ ತೋರಿಸೋದು, ಆ ವೀಡಿಯೋಸ್ ಎಲ್ಲ ತೋರಿಸೋದು. ಸಿನಿಮಾ ಮೇಲೆ ಅವ್ರಿಗೆ ಇಂಟ್ರೆಸ್ಟ್ಗೆ. ಆಮೇಲೆ ಪಾತ್ರ ಅಂದರೆ ಕತೆ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಆ ಪಾತ್ರನ ಯಾರು ಮಾಡಿದ್ರು ತುಂಬ ಚೆನ್ನಾಗಿ ಬಂದಿರೋದು. ಬಟ್ ಪ್ರತಾಪ್ ಅವರು ಸಖತ್ತಾಗಿ ಕಾಣಿಸ್ಕೊಳ್ತಾ ಇದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಈ ಪಾತ್ರದಲ್ಲಿ, ಚೆನ್ನಾಗಿ ಬಂದಿದೆ ಸರ್ ಸಿನಿಮಾ. ರಿಲೀಸ್ ಯಾವಾಗ ಸರ್? ರಿಲೀಸ್ ಫೆಬ್ರವರಿ ಅಂದ್ಕೊಂಡಿದ್ದೀವಿ ಸರ್. ಡೇಟ್ ಫಿಕ್ಸ್ ಆಗಿದೆ ಸರ್, ಫಿಕ್ಸ್ ಮಾಡ್ತೀವಿ ಸರ್. ನೆಕ್ಸ್ಟ್ ಇನ್ನೊಂದು ಪ್ರೆಸ್ ಮೀಟ್ ಮಾಡಿ ಅದು ಫಿಕ್ಸ್. ಇನ್ನು ಬೇರೆ ತಾರಾಗಣ ಯಾರಾದ್ರು? ತಾರಾಗಣ ಬಂದ್ಬಿಟ್ಟು ಮಜಾಬಾದ ಸುಶ್ಮಿತಾ ಇದ್ದಾರೆ, ಚಿಲ್ಲರ್ ಇದ್ದಾರೆ, ಆಮೇಲೆ ಪವನ್ ಇದ್ದಾರೆ ಸರ್. ಎಲ್ರಿಗೂ ನಮಸ್ಕಾರ. ಸರ್ ಇದು ನಿಮ್ಮ ಮೊದಲನೇ ಸಿನಿಮಾ ನಿರ್ಮಾಣ? ಹೌದು ಸರ್. ಓಕೆ, ಕತೆ ಬಂದಿದ್ದು ಹೇಗೆ? ನೀವು ಬಂಡವಾಳ ಆಗಬೇಕು ಅಂದ್ಕೊಂಡಿದ್ದು ಯಾಕೆ ಅಂತ? ಇಲ್ಲ, ನಮ್ಮ ಕಿರಣ್ ಅವರು ಬಂದು ಈ ಥರ ಇದೆ ಅಂತೇಳಿ ನಮಗೆ ಅಡ್ವೈಸ್ ಮಾಡಿದ್ರು.
ಅದಕ್ಕೋಸ್ಕರ ನಾವು ಅದೊಂದು ಇದಿಟ್ಕೊಂಡು ಇದು ನಮ್ಮ ಹುಡುಗ ಬೆಳೀತಾನೆ ಒಂದು ಇದರಿಂದ ನಾವು ಸಪೋರ್ಟ್ ಮಾಡ್ತೀವಿ. ಔಟ್ಪುಟ್ ನೋಡಿದಾರಾ ಫುಲ್? ಹಾಂ ನೋಡಿ, ಹೇಗನ್ನಿಸ್ತು ನಿಮಗೆ? ಚೆನ್ನಾಗಿದೆ. ಓಕೆ, ಯಾವಾಗ ರಿಲೀಸ್ ಅದೇ ನಿಮ್ಗೆ ಅವ್ರು ಕೇಳಿದ್ರೆ ಫೆಬ್ರವರಿ ಅಂದರು, ಡೇಟ್ ಏನಾದರೂ? ಇಲ್ಲ ಫೆಬ್ರವರಿಗೆ ನಮ್ಮ ಡೈರೆಕ್ಟ್ ಮೇಲೆ ಅದು ಡಿಪೆಂಡ್ ಮಾಡ್ತೀವಿ. ನಮ್ಮ ಡೈರೆಕ್ಟ್ ಯಾವತ್ತು ಹೇಳ್ತಾರೆ ಅವತ್ತೇ ನಾವೆಲ್ಲ ಇದ್ದೀವಿ. ಡಿಸ್ಟ್ರಿಬ್ಯೂಷನ್ ಯಾರು ಮಾಡ್ತಾರೆ? ಡೈರೆಕ್ಟ್ ಮೇಲೆ ಡಿಪೆಂಡ್. ಅದು ಮುಂದಿನ ತಿಂಗಳಲ್ಲಿ ಹೇಳ್ತೀವಿ ಸರ್. ನಮ್ಮ ಕಿರಣ್ ಸರ್ ಮಾತಾಡ್ತಾರೆ, ಈ ಸಿನಿಮಾಗೆ ಮೈನ್ ಕಾರಣನೇ ಇವರು ಪ್ರತಾಪ್ ಸರ್ನ ಪರಿಚಯ ಮಾಡಿಸಿದ್ದು. ಅದಾದಮೇಲೆ ಫಸ್ಟ್ ಟೈಮ್ ಇವ್ರ ಬಗ್ಗೆ ನಾನು ಮಾತಾಡಲೇಬೇಕು. ಯಾಕಂದರೆ ಈ ಸಿನಿಮಾದ ಕತೆ ಯಾವುದು ಯಾವತ್ತೂ ಕೇಳಿಲ್ಲ ನನಗೆ, ಯಾವ ರೀತಿ ಕತೆ ಮಾಡ್ಕೊಂಡಿದ್ದೆ ಅಂತ. ಹೀರೋ ಪರಿಚಯ ಮಾಡಿಸೋರು, ಹೀರೋ ಕತೆ ಹೇಳೋ ಅಂದರು. ಹೀರೋ ಮನೆಗೆ ಹೋಗಿ ಕತೆನೂ ಹೇಳಿದೆ. ಅಲ್ಲಿ ಕತೆ ಓಕೆ ಮಾಡೋರು, ಇಲ್ಲಿ ಫ್ಯಾಮಿಲಿ ಕೂತ್ಕೊಂಡು ಕತೆ ಓಕೆ ಮಾಡೋರು. ಅಲ್ಲಿಂದ ಕಿರಣ್ ಸರ್ ಇದುವರೆಗೂ ಕತೆ ಯಾವತ್ತೂ ಹೇಳ್ತೀಯ ಅಂತ ನಾನು ಕೇಳೋದಕ್ಕ ನಿನ್ನ ನಂಬಿಕೆ ಇದೆ, ನೀನು ಮಾಡು ಅಂದರು. ಸಿನಿಮಾ ಎಲ್ಲ ಕಂಪ್ಲೀಟ್ ಆಗಿ ಸಿನಿಮಾ ಎಲ್ಲ ಇದೇ ನೋಡ್ತೀರಾ ಅಂದಾಗ, ಇಲ್ಲ ಈ ಸಲ ಕತೆ ಕೇಳ್ತೀನಿ, ಕತೆ ಹೇಳು ಅಂದರು. ಸಿನಿಮಾ ಎಲ್ಲ ಮುಗಿದ ಮೇಲೆ ಕತೆ ಕೇಳಿದ ವ್ಯಕ್ತಿ, ಅದು ಕತೆನೇ ಕೇಳಿದೆ, ನನ್ನ ಮೇಲೆ ನಂಬಿಕೆ ಇತ್ತು. ನನಗೆ ಇವ್ರು ಗುರುತು ಪರಿಚಯ ಏನೂ ಇಲ್ಲ. ನಮ್ಮ ಅರವಿಂದ್ ರಾಜ್ ಹೇಳಿದ್ರು, ಅವ್ರು ಪರಿಚಯ ಮಾಡಿಸ್ಕೊಟ್ರು. ಅಲ್ಲಿಂದ ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಈ ಸಿನಿಮಾನ ಕೊಟ್ಟರು. ಅವ್ರಿಗೆ ನಾನು ಅಂದರೆ ಇಂಡಸ್ಟ್ರಿವರೆಗೂ ಋಣಿಯಾಗಿರ್ತೀನಿ ಅಂತ ಹೇಳ್ಕೊಳ್ತೀನಿ. ಹೀಗೆ ಕಿರಣ್ ಸರ್ ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಈ ಚಿತ್ರಕ್ಕೆ ತುಂಬ ಸಪೋರ್ಟ್ ಮಾಡೋದಂತ ನಮ್ಮ ಸರು ಮುನಿಕೃಷ್ಣಪ್ಪ ಅವರು, ಹಾಗೂ ಪೂಜಾ ಮೇಡಮ್ ಅವರು, ನವೀನ್ ಸಾರು, ಹಾಗೆ ನಮ್ಮ ಹನುಮಂತರಾಜ್ ಸರ್ ತುಂಬ ಚಿತ್ರಗಳ ಸಮಯದಲ್ಲಿ ಸಖತ್ ಸಪೋರ್ಟ್ ಮಾಡಿದ್ದಾರೆ. ಹಾಗೂ ಅಪ್ಪಯ್ಯಣ್ಣ, ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಸರ್, ದಯವಿಟ್ಟು ಕ್ಷಮಿಸಿ. ನಮ್ಮ ಈ ಚಿತ್ರದ ಪರವಾಗಿ ನಮ್ಮ ಕಡೆ ನಮ್ಮ ಚಿತ್ರತಂಡ ವತಿಯಿಂದ ಹನುಮಂತರಾಜ್ ಸರ್ ಮಾತಾಡಬೇಕಂತ ದಯವಿಟ್ಟು ಕೇಳ್ಕೊಳ್ತೇವೆ. ಸರ್ ದಯವಿಟ್ಟು ಬನ್ನಿ. ನಮಸ್ಕಾರ. ಇವತ್ತು ನಮ್ಮ BJP ಪುಟ್ಟ ನಾವು ಚಿಕ್ಕಪ್ಪಬೇಕು ಅವ್ರು ಹೇಳಿದಾಗೆಲ್ಲ ನಾನು ಒಂದು ಸ್ವಲ್ಪ ಇದನ್ನು ಮಾಡಿದ್ರಲ್ಲಿ. ಈಗ ನಮ್ಮ ಕುಮಾರ್ಗೆ ಮತ್ತು ಇವರು ನಮ್ಮ ಡೈರೆಕ್ಟ್ರಿಗೆ ನಾವು ಅವ್ರಿಗೆ ಧನ್ಯವಾದ ಹೇಳಬೇಕು. ಯಾಕೆಂದರೆ ಇವತ್ತು ನಮ್ಮ BJP ಕಸ ಹೊಡೆಯೋದ್ರಿಂದ ಇವತ್ತು ಬೆಳಿಗ್ಗೆ 5 ಗಂಟೆಗೆ ಕಸ ಹೊಡಕ್ಕೆ ಹೋಗ್ತಾನೆ. ಅವ್ರನ್ನ ಬಂದು ಫಿಲಮಲ್ಲಿ ಮಾಡಿದ್ರಂದ್ರೆ ಎಲ್ಲರೂ ಖುಷಿ ಆಗಬೇಕು. ಈ ಫಿಲಮ್ನ ಎಲ್ಲರೂ ದಯವಿಟ್ಟು ನೋಡಬೇಕು. ನಿಮಗೆ ಆಶೀರ್ವಾದ ಎಲ್ಲರೂ ಆಶೀರ್ವಾದ ಕೊಡಬೇಕಾಗಿ ನಾವು ಕಳಕಳಿ ಮನವಿ. ಯಾಕೆಂದರೆ ಇವತ್ತು ಅವರೊಬ್ಬ ಕಸ ಹೊಡೆಗೆ ಹೊಡೆದ್ಬಿಟ್ಟು 10 ಗಂಟೆ ಮನೆಗೆ ಹೋಗ್ತಾನೆ. ಆಮೇಲೆ ಶೂಟಿಂಗ್ ಹೋಗಿ ಈ ಫಿಲಮ್ ಮಾಡಿ ಈ ತಂದಿದ್ದಾರಂದರೆ ನಾವು ಅವ್ರಿಗೆಲ್ಲ ಪ್ರೋತ್ಸಾಹ ಮಾಡಿದ್ರೆ ನಾವು ಮುಂದಿನ ದಿವಸ ಅವ್ರಿಗೆ ಇನ್ನೂ ಬೆಳೀಲಿ ಅಂತ ಹೇಳಿ ನಾವು ಅವ್ರಿಗೆ ಯಾವತ್ತಿನ ಸಪೋರ್ಟ್ ಇದ್ದೇ ಇರ್ತೀವಿ. ಅವ್ರು ಇನ್ನೂ ಫಿಲಮ್ಗಳು ಸ್ವಲ್ಪ ನಮ್ಮ ಕುಮಾರ್ ಸಾರು ಮಾಡಲಿ, ಅದಕ್ಕೆಲ್ಲ ಸಪೋರ್ಟ್ ಆಗಿ ನಮ್ಮ ಊರಿನ ಎಲ್ಲ ಮುಖಂಡರು ಮುಖಂಡರ ಮುಖಾಂತರ ನಾವು ಅವರು ಸಪೋರ್ಟ್ ಕೊಡ್ತಾರೆ. ದಯವಿಟ್ಟು ಇನ್ನೂ ಒಂದು ಫಿಲಮ್ ಮಾಡಬೇಕಂತೇಳಿ ತಮ್ಮಲ್ಲಿ ಕಳಕಳಿಗೆ ಮನವಿ.